ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಇದು GNC ಪಾರ್ಕು. ನಮಗೆ ನಿನ್ನೆ ದರ್ಶನ ಆಗಿತ್ತು. ನಮಗೆ GNCಯಲ್ಲಿ ರೂಮ್ ಸಿಕ್ಕಿತ್ತು. GNC ಅಂದರೆ ಗರುಡಾದ್ರಿ ನಗರ ಕಾಟೇಜಸ್ ಅಂತ. ನಮಗಲ್ಲಿ ರೂಮ್ ಸಿಕ್ಕಿತ್ತು. ನೋಡಿ, GNC ಹತ್ರ ಇರೋ ಪಾರ್ಕೆ GNC ಪಾರ್ಕ್ ಅಂತ. ಈ ಪಾರ್ಕ್ ಹೆಸರು ಗೀತೋಪದೇಶ ಪಾರ್ಕ್ ಅಂತ. ಚೆನ್ನಾಗಿದೆ. ಮತ್ತು ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಿರೋ ಅಂತ ಒಂದು ಚಿತ್ರದ ವಿಗ್ರಹ ಇಟ್ಟಿದ್ದಾರೆ. ನೋಡಿ, ಪಾರ್ಕ್ ಎಷ್ಟು ಚೆನ್ನಾಗಿದೆ. ವಿಶಾಲವಾದ ಪಾರ್ಕ್ ಇದೆ. ಅದು ನಾನು ಹಾಯ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಪಾರ್ಕ್ ಮುಗಿತಿದ್ದಂಗೆ ಇದು ಫ್ರೀ ಬಸ್ಸು. ಅಂದರೆ ನಿಮ್ಮನ್ನು ಊಟದಾಲಿಂದ ದೇವಸ್ಥಾನಕ್ಕೆ ಹತ್ರ ಎಲ್ಲ ಕರ್ಕೊಂಡೋಗೋ ಬಸ್ಸು. ನೋಡಿ, ನಾನು ಪೂರ್ತಿ ತೋರಿಸ್ತಾ ಇದ್ದೀನಿ. ನಾವು ಬಸ್ ನಿಲ್ಲಿಸಿದಾಗ ನಾನು ಕೆಳಗಿಳಿದು ಪೂರ್ತಿ ವಿಡಿಯೋ ಮಾಡಿರೋದು ಬಸ್ದು. ಚೆನ್ನಾಗಿದೆ ಫ್ರೆಂಡ್ಸ್. ಇದು ಅಗಲ ಬಸ್ಸು. ಇನ್ನೊಂದು ಬಸ್ ಇದೆ, ಅದು ನಮಗೆ ಸಿಗಲಿಲ್ಲ. ಬಟ್ ಇದು ಚೆನ್ನಾಗಿದೆ ಬಸ್ಸು. ನೋಡಿ, ಬಸ್ ಇದು ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ, ಈ ಬಸ್ಸಲ್ಲಿ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ನಿಂತ್ಕೊಂಡು ಹೋಗ್ಬೋದು. ಇದು ಡ್ರೈವರ್ ಸೀಟು, ಇದು ಒಂದು ಡೋರು. ಈ ಬಸ್ಸು ಕಂಪ್ಲೀಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದೇ ವೆಂಕಟೇಶ್ವರನ ಮೂರ್ತಿ ಇರೋ ಜಾಗ. ಚೆನ್ನಾಗಿದೆ ಅಲ್ವಾ? ನೋಡಿ, ಎಲ್ಲ ಸೆಲ್ಫಿ ತಗೊತಿದ್ದಾರೆ. ನೀವು ನೋಡಿರ್ತೀರಾ. ನೋಡಿದರೆ ಚೆನ್ನಾಗಿದೆ ಅಲ್ವಾ? ನಾವು ಒಂದು ಫೋಟೋ ತಕ್ಕೊಂಡು ನಿಂತ್ಕೊಂಡು ಒಂದು ವಿಡಿಯೋ ತಕ್ಕೊಂಡು ಬಂದ್ವಿ. ನೋಡಿ, ವಿಗ್ರಹ ವೆಂಕಟೇಶ್ವರನ ಮೂರ್ತಿ ಚೆನ್ನಾಗಿದೆ. ಆ್ಯಕ್ಚುಲಿ ಒಳಗೂ ಇದೇ ಥರ ಇರೋದು. ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡೋಲ್ವಲ್ಲ, ಹಾಗಾಗಿ ಇಲ್ಲಿ ಸುಮ್ಮನೆ ಸ್ಟ್ಯಾಚು ಥರ ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ. ಈ ಕಡೆ ಗರುಡನ ವಿಗ್ರಹ, ಇದು ಆಂಜನೇಯ ಮೂರ್ತಿ ವಿಗ್ರಹ. ನೋಡಿ, ಪೂರ್ತಿ ತೋರಿಸ್ತಾ ಇದ್ದೀನಿ. ಗ್ರೀನ್ ಮಾತ್ರ ಸಖತ್ತಾಗಿದೆ. ಫೋಟೋಗೆ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ. ಅಂದರೆ ಇಲ್ಲಿ ದೇವಸ್ಥಾನದ ಊಟ ಅಂದರೆ ಅನ್ನಪ್ರಸಾದ ಕೊಡ್ತಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ದಾಗೆಲ್ಲ ಹೋಟ್ಲಲ್ಲಿ ಊಟ ಮಾಡ್ತಾರೆ. ಇಲ್ಲಿ ಮಾತ್ರ ಸೂಪರ್. ಇಲ್ಲೂ ಕೋಟ್ಯಾಂತರ ಜನ ಊಟ ಮಾಡ್ತಾರೆ. ಬಟ್ ಇಲ್ಲೊಂದ್ಸರಿ ನೀವು ಟ್ರೈ ಮಾಡಿ. ನೋಡಿ, ಇದು ಪೇಂಟಿಂಗ್ ಮಾಡಿರೋ ಚಿತ್ರ. ಚೆನ್ನಾಗಿದೆ ಅಲ್ವಾ? ಇಲ್ಲಂತೂ ಎಲ್ಲರೂ ಫೋಟೋ ತಕ್ಕಂತ ಇರ್ತಾರೆ. ನಾವಂತೂ ಮಂತ್ಲಿ ಹೋದಾಗೆಲ್ಲ ಫೋಟೋ ತಕ್ಕಂತಾನೆ ಇರ್ತೀವಿ. ಇದಂತೂ ತುಂಬ ಚೆನ್ನಾಗಿದೆ ಪೇಂಟಿಂಗ್. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಅಯೋವರ್ಧನ ಸ್ವಾಮಿ ದೇವಸ್ಥಾನ. ಇಲ್ಲಿಗೂ ಜನ ಬರ್ತಾರೆ. ಅಂದರೆ ಮಾಡಬೀದಿ ಇದೆಯಲ್ಲ, ಪರಮಾತ್ಮನ ದೇವಸ್ಥಾನದಿಂದ ಸ್ಟ್ರೈಟ್ ಬಂದರೆ ಫಸ್ಟ್ ಸಿಗೋದು ಅಯೋವರ್ಧನ ದೇವಸ್ಥಾನ. ನೋಡಿ, ಈ ಕಡೆ ಬಂದರೆ ಈ ಕಡೆ ಬೋರ್ಡ್ ಇದೆ ವರಾಹಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಸ್ಟ್ರೈಟ್ ರೋಡ್ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ವರಾಹಸ್ವಾಮಿ ದೇವಸ್ಥಾನ ಇದೆ. ವರಾಹಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ನೋಡಿ, ಇದೇ ವರಾಹಸ್ವಾಮಿ ದೇವಸ್ಥಾನ ಇರೋ ಜಾಗ. ಇಲ್ಲಿ ಹೋಗ್ತಿದ್ರಲ್ಲ ನಮ್ಮಪ್ಪಗೆ, ಅದ್ರೊಳಗೆ ಕ್ಯೂ ಅಲ್ಲಿ ಜಾಯ್ನ್ ಆದರೆ ದೇವಸ್ಥಾನದೊಳಗೆ ಆರಾಮಾಗಿ ಹೋಗ್ಬೋದು. ನಮಗೆ ಒಂದು 10-15 ಮಿನಿಟ್ಸಲ್ಲೆಲ್ಲ ನಮಗೆ ದರ್ಶನ ಆಗುತ್ತೆ. ನೋಡಿ, ಇಲ್ಲೇ ಬೋರ್ಡ್ ಹಾಕಿದ್ದಾರೆ ವರಾಹಸ್ವಾಮಿ ಟೆಂಪಲ್ ಅಂತ. ನೋಡಿ, ಇದು ವರಾಹಸ್ವಾಮಿ ಟೆಂಪಲ್ನ ಮುಂಭಾಗದ ದೇವಸ್ಥಾನದ ಚಿತ್ರೀಕರಣ. ಇದು ಚಿತ್ರ ಇದೆ, ಬಟ್ ಒಳಗಿರೋದು ವರಾಹಸ್ವಾಮಿ. ನೆಕ್ಸ್ಟ್ ಇದು ಮಾಡಬೀದಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದು ನೋಡಿ, ಮಾಡಬೀದಿಗಳಲ್ಲಿ ಚೆನ್ನಾಗಿದೆ. ಇದೆಲ್ಲ ಮಾಡಬೀದಿನೇ. ವರಾಹಸ್ವಾಮಿ ದೇವಸ್ಥಾನ ಬಿಟ್ಟು ಮುಂದೆ ರೋಡ್ ಇದು. ನಾನು ಆವಾಗಲೇ ಹೇಳ್ದಂಗೆ ನಾವು ನಿನ್ನೆ ದರ್ಶನಕ್ಕೆ ನಿಂತಿದ್ವಿ. ನಾವು ನಿನ್ನೆ 300 ರೂಪಾಯಿ ಟಿಕೆಟ್ ದರ್ಶನಕ್ಕೆ ನಿಂತಾಗಲೂ ನಾವು ನಮಗೆ ಸಂಜೆ 6 ಗಂಟೆಗೆ ಟಿಕೆಟ್ ಮಾಡಿಸ್ಕೊಂಡಿದ್ದು. 6 ಗಂಟೆಗೆ ನಿಂತರೂ ನಮಗೆ 11 ಗಂಟೆ ದರ್ಶನ ಆಯಿತು. ನಾವು ಹೋಗಿದ್ದ ದಿವಸ ಏಕಾದಶಿ ಇತ್ತು, ಹಾಗಾಗಿ ತುಂಬಾ ಲೇಟ್ ಆಯಿತು. ಮಾಮೂಲಿ ದಿವಸಗಳೆಲ್ಲ 3 and 4 ಅವರ್ಸಲ್ಲಿ ಆಗೋಗೋದು ನಮಗೆ ದರ್ಶನ. ಈ ಸರಿ ಮಾತ್ರ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ನಮಗೆ ದರ್ಶನ ಮಾತ್ರ ಚೆನ್ನಾಗಾಯಿತು. ನಾವು ರೂಮ್ ಇದ್ದಕ್ಕೆ ಬೇಗ ಹೋಗಿ ರೂಮಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ದೇವಸ್ಥಾನ ವ್ಲಾಗ್ ಮಾಡೋಣ ಅಂತ ನಾನು ರೆಡಿಯಾಗಿ ಬಂದೆ. ನೋಡಿ, ಮಾಡಬೀದಿಗಳಲ್ಲಿ ಇದೆಲ್ಲ ಗ್ಯಾಲರೀಸ್ ಇದೆಯಲ್ಲ, ಇದು ಬ್ರಹ್ಮೋತ್ಸವ ಟೈಮಲ್ಲಿ ಓಪನ್ ಮಾಡಿ ಕೂಡಾಕ್ತಾರೆ. ಇಲ್ಲೆಲ್ಲ ಪರಮಾತ್ಮ ಒಂದು ಉತ್ಸವ ಬರುತ್ತಲ್ವ, ಆವಾಗ ಜನನೆಲ್ಲ ಈ ಗ್ಯಾಲರಿ ಒಳಗೆ ಬಿಟ್ಟಿರ್ತಾರೆ. ಆಗ ಈ ಥರ ಎಲ್ಲೂ ಓಡಾಡೋಕ್ಕಾಗಲ್ಲ. ಆಗ ಉತ್ಸವ ಮೂರ್ತಿ ಮಾತ್ರ ಅವರು ಹೊತ್ಕೊಂಡಿರ್ತಾರಲ್ಲ, ಅವ್ರು ಮಾತ್ರ ಬರ್ತಾರೆ ಅಷ್ಟೇ. ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಬಟ್ ಮಾಮೂಲಿ ಟೈಮ್ ಇದ್ದಾಗ ಏನಿಲ್ಲ, ಆರಾಮಾಗಿ ಓಡಾಡೋಕೆ ಬಿಡ್ತಾರೆ. ಅವಾಗ ಸುತ್ತಲೂ ನೋಡ್ಕೊಬರ್ಬೋದು. ಚೆನ್ನಾಗಿದೆ. ನೋಡಿ, ಆ ಕಡೆ ಒಂದು ಬೋರ್ಡ್ ಕಾಣಿಸ್ತಿದೆಯಲ್ಲ, ಲಡ್ಡು ಕೌಂಟರ್ ಅಂತ. ಆ ಕಡೆ ಸ್ಟ್ರೈಟ್ ಮೆಟ್ಲತ್ತಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಲಡ್ಡು ಕೌಂಟರ್ ಸಿಗುತ್ತೆ. ನೋಡಿ, ಝೂಮ್ ಮಾಡಿ ತೋರಿಸಿದ್ದೀನಲ್ವ, ಲಡ್ಡು ಕೌಂಟರ್ಗೆ ಮುಂದೆ ಹೋದರೆ ಲಡ್ಡು ಕೌಂಟರ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಮುಂದೆಗಡೆ ಹೀಗಿದೆ. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಗಲವಾಗಿ. ಗೋಪುರ ಮಾತ್ರ ಚೆನ್ನಾಗಿದೆ. ಈ ಗೋಪುರ ನಾವು ಬೆಟ್ಟ ಹತ್ತಬೇಕಾದ್ರೂ ಕಾಣುತ್ತೆ. ನೋಡಿ, ದೇವಸ್ಥಾನ ಇದೆ, ಚೆನ್ನಾಗಿದೆ ಅಲ್ವಾ? ನಮಗೇನೇನು ಹೇಳಿದ್ನಾರ, ನಮಗೆ 11 ಗಂಟೆಗೆ ದರ್ಶನ ಆಯಿತು. ಜನ ಮಾತ್ರ ತುಂಬ ಇದ್ರು. ಇಲ್ಲಿ ಯಾವಾಗಲೂ ಓಡಾಡ್ತಾನೆ ಇರ್ತಾರೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಆ ಕಡೆ ಎಡಭಾಗದಲ್ಲಿ ಸುಪಥಮ್ ಇದೆ.
ಸುಪತ್ತಮ್ಮ ಥರನೂ ವೀಡಿಯೋ ಮಾಡಿದ್ದೀನಿ. ಇದು ದೇವಸ್ಥಾನಕ್ಕಿಂತ ಇನ್ನೂ ಒಂಚೂರು ಮುಂದೆ ಬಂದರೆ ನೆಕ್ಸ್ಟ್ ನಮಗೆ ಸಿಗೋ ಅಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಇರೋವಂಥ ಚಿತ್ರ. ಮೊದಲಿಲ್ಲೆಲ್ಲ ಕರ್ಪೂರ ಹಚ್ಚಿ ಪೂಜೆ ಮಾಡೋರು ಅಂತ, ಈಗ ಅಲ್ಲೂ ಗೇಟ್ ಹಾಕಿದ್ರು. ನಾವು ಗೇಟ್ ತಗೊಂಡು ಹೋಗಿ ವೀಡಿಯೋ ಮಾಡ್ಕೊಂಬಂದೆ ನಾನು. ನೋಡಿ ಇದು ವ್ಯೂ ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಎದುರುಗಡೆ, ಅಲ್ಲಿಂದ ನಿಂತ್ಕೊಂಡು ತೆಗೆದ್ರೆ ಮಾತ್ರ ಸೂಪರಾಗಿ ಬರುತ್ತೆ. ನೋಡಿ ದೇವಸ್ಥಾನದ ವ್ಯೂ ಎಷ್ಟು ಚೆನ್ನಾಗಿದೆ. ನಮ್ಮ ಅಪ್ಪ ಅಮ್ಮ ನಿಂತ್ಕೊಂಡಿದ್ರು, ಹಾಗೆ ಅವ್ರದ್ದು ವಿಡಿಯೋ ಮಾಡಿಕೊಂಡು ಹಾಗೆ ಅಲ್ಲೂ ಫೋಟೋ ತೊಗೊಂಡ್ವಿ. ನಾನು ಆ ಕಡೆ ತೋರಿಸ್ತಾ ಇದ್ದೇನಲ್ಲ, ಅದು ಸಹಸ್ರ ದೀಪ ಅಲಂಕಾರ ನಡೆಯೋ ಮಂಟಪ. ಅದು ಅಲ್ಲಿಗೂ ದೇವ್ರು ಕರ್ಕೊಬರ್ತಾರೆ. ಅದು ಉತ್ಸವ ನಿಮಗೆ ಸಂಜೆ 5 ಗಂಟೆಗಾರ ನೋಡ್ಬೋದು. ನೋಡಿ ಇದು ಎಡಗಡೆಯಿಂದ ತೆಗ್ದಿರೋವಂಥ ದೇವಸ್ಥಾನದ ವಿಡಿಯೋ. ಚೆನ್ನಾಗಿದೆ ಅಲ್ವಾ? ಈ ಕಡೆ ನೋಡಿ, ಈ ಕಡೆ ಎಲ್ಲ ದರ್ಶನಕ್ಕೆ ಜನ ನಿಂತಿದ್ರು. ದರ್ಶನ ಯಾವಾಗಲೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ 2:30 3 o'clockವರೆಗೆ ಕ್ಲೋಸ್ ಮಾಡಿರ್ತಾರೆ ಅಷ್ಟೇ ದರ್ಶನನ. ಇನ್ನು 3:30 ಪೂರ್ತಿ ಎಲ್ಲ ಸೇವೆ, ಫಸ್ಟು ಸುಪ್ರಭಾತ ಸೇವೆ, ಅರ್ಚನಾ ಸೇವೆ, ತೊಮ್ಮಲ ಸೇವೆ ಅಲ್ಲಿಂದ ಶುರುವಾದರೆ ಇನ್ನೆಲ್ಲನೂ ದರ್ಶನಕ್ಕೆ ಬಿಡ್ತಾನೆ ಇರ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನು ದೇವಸ್ಥಾನದ ಎಡಗಡೆ ತಿರ್ಕೊಂಡ್ರೆ ನಮಗೆ ಬಾವಾಜಿ ಮಠ ಸಿಗುತ್ತೆ. ಅದು ಪಕ್ಕದಲ್ಲೇ ಇದೆ. ನೋಡಿ ಸುಪತಮ್ ಅಂತ ಆಗಲೇ ಹೇಳಿದ್ನಲ್ವ, ನೋಡಿ ಇದೇ ಸುಪತಮ್ ಎಂಟ್ರಿ. ಅಂದರೆ ನೀವು ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಸಹಸ್ರ ದೀಪ ಅಲಂಕಾರ, ಆರ್ಜಿತ ಬ್ರಹ್ಮೋತ್ಸವ, ನೀವು ಯಾವುದೇ ಥರದ ಸೇವೆ ಟಿಕೆಟ್ ಮಾಡಿಕೊಂಡ್ರು ಕೂಡ ಸುಪತಮ್ಮಿಂದ ಎಂಟ್ರಿ ಇರುತ್ತೆ. ಸುಪತಮ್ ಮಾಸಿಂದ ಹೋದರೆ ನಿಮಗೆ 1.5 ಅವರಲ್ಲೇ ನಿಮಗೆ ದರ್ಶನ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದು ಅದೇ ಯಾವಾಗಲೇ ಹೇಳಿದ್ನಲ್ವ ಬಾವಾಜಿ ಮಠ ಅಂತ, ಅಲ್ಲಿ ಈ ಥರ ಚಿತ್ರ ಇದೆ. ಅಂದರೆ ಬಾವಾಜಿನೂ ಪರಮಾತ್ಮ ಮುಂದೆ ಕೂತ್ಕೊಂಡು ಆಟ ಆಡ್ತಿರೋ ಥರ ಒಂದು ಚಿತ್ರ ಫೋಸ್ ಇಟ್ಟಿದ್ದಾರೆ. ನೋಡಿ ಇದು ದರ್ಶನಕ್ಕೆ ನಿಂತಿರೋ ಜನ. ನೋಡಿ ಜನ ಮಾತ್ರ ತುಂಬಾ ಇದ್ರು ಫ್ರೆಂಡ್ಸ್, ನೋಡ್ತಿದ್ದೀರಲ್ವಾ? ನೋಡಿ ಇದೆ ಸಹಸ್ರ ದೀಪಾಲಂಕಾರ ಸೇವೆ ನಡೆಯೋ ಮಂಟಪ. ಇಲ್ಲಿಗೆ ದೇವ್ರ ಕರ್ಕೊಂಬಂದು ಕೊಂಡಿರಿಸಿ ದೀಪ ಎಲ್ಲ ಹಚ್ತಾರೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದು TTD ಚಾನಲಲ್ಲಿ ನಿಮಗೆ ಪ್ರೋಗ್ರಾಮ್ ಎಲ್ಲ ಬರ್ತಿರುತ್ತಲ್ವ, ಆ ಪ್ರೋಗ್ರಾಮ್ ನಡೆಯೋ ಜಾಗ. ನಾವು ಹೋದಾಗ ಯಾವ ಥರ ಪ್ರೋಗ್ರಾಮ್ ನಡೀತಿರ್ಲಿಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಂಡೆ. ಇಲ್ಲೂ ಕೂಡ ವೆಂಕಟೇಶ್ವರನ ಮೂರ್ತಿ ನಿಲ್ಲಿಸಿದ್ದಾರೆ, ಚೆನ್ನಾಗಿದೆ. ಎಲ್ಲ ಭಜನೆ ಮಾಡೋ ಮಂಟಪ ಅಂತೆ, ಭಜನೆನೂ ನಡೀತಾ ಇರುತ್ತೆ. TTD ಚಾನಲಲ್ಲಿ ಬರುತ್ತಲ್ವ, ಆ ಥರ ಪ್ರೋಗ್ರಾಮ್ ನಡೆಯುತ್ತೆ. ನೋಡಿ ಇದು ದೇವಸ್ಥಾನದ ಮುಂಭಾಗದ ವ್ಯೂ. ಚೆನ್ನಾಗಿದೆ ಅಲ್ವಾ? ನೋಡಿ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬೆಟ್ಟದ ಮಧ್ಯೆ ದೇವಸ್ಥಾನ ಇರೋ ಥರ ಕಾಣುತ್ತೆ, ಹಾಗಾಗಿ ಚೆನ್ನಾಗಿ ಕಾಣ್ತಿತ್ತಲ್ವ, ಹಾಗಾಗಿ ತಗೊಂಡೆ. ನೆಕ್ಸ್ಟ್ ನಾವು ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ, ಅಂದರೆ ಪರಮಾತ್ಮಗೆ ಅಖಂಡ ಪೂಜೆ ಮಾಡ್ತಾರಲ್ಲ ಆ ಸ್ಥಳ. ಹಾಗಾಗಿ ನಾನು ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ರೀಲ್ಸ್ ಮಾಡಿ ಹಾಕ್ತೀನಿ, ಅದನ್ನು ನೋಡಿ. ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕ್ತೀನಿ. ನೋಡಿ ಚೆನ್ನಾಗಿದೆ ಅಲ್ವಾ? ವ್ಯೂ ಮಾತ್ರ ಚೆನ್ನಾಗಿತ್ತು, ಹಾಗಾಗಿ ತಗೊಂಡೆ. ನಾನು ಹೇಳಿದ್ನಲ್ಲ ಅವಾಗಲೇ ಕಾಣುತ್ತೆ ಅಂತ, ಕಾಣುತ್ತೆ. ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಒಳಗೆ ಫೋನ್ ಎಂಟ್ರಿ ಇಲ್ಲ, ಹಾಗಾಗಿ ಒಳಗೆ ತೋರ್ಸೋಕ್ಕಾಗಿಲ್ಲ. ಹಾಗಾಗಿ ಮಾಮೂಲಿ ಗೋಪುರ ತೋರಿಸ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ನೋಡಿ ಇಲ್ಲಿಂದನೂ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವಸ್ಥಾನದ್ದು. ಅಲ್ಲೊಂದ್ಸರಿ ಹೋಗ್ಬಿಟ್ರೆ ನಮಗೆ ಈಚೆ ಬರೋಕ್ಕೆ ಮನಸ್ಸು ಬರಲ್ಲ. ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನದ ಬಲಗಡೆ ಎಡಗಡೆ ಕೂಡ ಇರೋದು ಕೂಡ ಶಾಪಿಂಗ್ ಕಾಂಪ್ಲೆಕ್ಸ್. ಈ ಕಡೆನೂ ಶಾಪಿಂಗ್ ಮಾಡ್ಕೋಬೋದು, ಆ ಕಡೆನೂ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಮಾತ್ರ ಬೇಜಾನ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ನಾವು ಶಾಪಿಂಗ್ ಮಾಡೋಣ ಅಂತ ಹೋದಾಗ ಅಲ್ಲಿ ಭಜನೆ ಮಾಡ್ತಿದ್ರು, ಆ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಭಜನೆ ವಿಡಿಯೋ ಆದಮೇಲೆ ನೆಕ್ಸ್ಟ್ ನಾವು ಮತ್ತೆ ದೇವಸ್ಥಾನ ಹತ್ರ ಹೋಗಿ ಊಟ ಮಾಡಿಕೊಂಡು ನಾವು ರೂಮ್ ಹತ್ರ ಹೋಗಿ ನಮ್ಮ ರೂಮ್ ಖಾಲಿ ಮಾಡಿ, ನಮ್ಮ ಲಗೇಜ್ ಎಲ್ಲ ಜೋಡಿಸ್ಕೊಂಡು ರೂಮ್ ಖಾಲಿ ಮಾಡಿ
ನೆಕ್ಸ್ಟ್ ನಾವು ಕೆಳಕ್ಕೆ ಇಳಿಯೋಕ್ಕೆ ನಿರ್ಧರಿಸಿ ಮತ್ತೆ ಪರಮಾತ್ಮನಿಗೆ ಮುಂದಿನ ಸರಿ ಕರೆಸ್ಕೊಳಪ್ಪ ಅಂತ ಬೇಡಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಹಿಡಿಯೋ ಬಸ್ಸಿಗೆ ನಾವು ಹತ್ಕೊಂಡ್ವಿ. ಬಸ್ಸು ನಮಗೆ ಆಲ್ಮೋಸ್ಟ್ 1-2 ಅವರಲ್ಲಿ ಕೆಳಗೆ ಇಳಿಸುತ್ತೆ. ನಾವು ಮಂತ್ಲಿ ಬಂದಾಗ ಕೆಳಕ್ಕೆ ಇಳಿತಿದ್ದಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಲ್ವ ಬಸ್ಸು. ಬಸ್ ಸ್ಟ್ಯಾಂಡಲ್ಲಿ ಅಲ್ಮೇಲ್ ಮಂಗಾಪುರಕ್ಕೆ ಹೋಗೋ ಬಸ್ಸಸ್ ನಿಂತಿರುತ್ತೆ. ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಆ ಬಸ್ಸಿಗೆ ಹೋಗಿ ಕೂತ್ಕೊತೀವಿ. ಆಮೇಲೆ ನೆಕ್ಸ್ಟ್ ನಮಗೆ ಅಲ್ಮೇಲ್ ಮಂಗಾಪುರ ದೇವಸ್ಥಾನದಲ್ಲಿ ಪದ್ಮಾವತಿ ಅಮ್ಮವಾರಿ ನೆಲೆಸಿರೋ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೂ ಅನ್ನಪ್ರಸಾದ ಅಂದರೆ ಊಟ ಕೊಡ್ತಾರೆ. ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲೊಂದು ಪಾರ್ಕ್ ಇದೆ. ಆ ಪಾರ್ಕಲ್ಲೆಲ್ಲ ಫೋಟೋ ತಕ್ಕೊಂಡು ನಾವು ನೆಕ್ಸ್ಟು ಗೋವಿಂದರಾಜಪಟ್ನಾಗೆ ಆಟೋ ಅಥವಾ ಬಸ್ಸಲ್ಲಿ ಹೋಗ್ತೀವಿ ಫ್ರೆಂಡ್ಸ್. ಬಸ್ಸಲ್ಲಿ ಹೋದ್ಮೇಲೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತಿದ್ದು. ಇವಾಗ ಲಗೇಜ್ ಅದೇನು ಇಸ್ಕೋತಾ ಇಲ್ಲ ಗೋವಿಂದರಾಜಪಟ್ನದಲ್ಲಿ. ಹಾಗಾಗಿ ಲಗೇಜ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಗೋವಿಂದರಾಜ ಸ್ವಾಮಿ ದೇವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಟ್ರೈನ್ಗೆ ಹೊರಡ್ಬೇಕಲ್ವ. ಹಾಗಾಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದರು. ನಾವು ನಮ್ಮ ಬೆಂಗಳೂರಿಗೆ ಬರೋ ಟ್ರೈನ್ ಅಂದರೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಗೆ ಹತ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಬರ್ತೀವಿ ಫ್ರೆಂಡ್ಸ್. ಮಂತ್ಲಿ ಹೀಗೆ ಮಾಡೋದು. ಈ ಸರಿನೂ ಹಾಗೆ ಮಾಡಬೇಕು ಅಂದ್ಕೊಂಡು ನಾವು ರೆಡಿಯಾಗಿ ಹೊರಟಿದ್ದೀವಿ. ನೆಕ್ಸ್ಟ್ ನಾವು ಹೋಗೋದು ಪದ್ಮಾವತಿ ದೇವಸ್ಥಾನಕ್ಕೆ. ಅದರದ್ದು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ. ಎಲ್ಲರೂ ನನ್ನ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಮಾಡಬೇಕಂದ್ರೆ ನಮ್ಮದು ಮುಂದಿನ ಸರಿ ಕಲ್ಯಾಣೋತ್ಸವ ಸೇವೆದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಆ ಸರಿ ಹೋದಾಗ ನಾನು ನಿಮಗೆ ದೇವಸ್ಥಾನದೆಲ್ಲ ಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಓಕೆ, ಹೀಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ತಿರುಮಲ ಅಂದರೆ ಬೆಟ್ಟದ ಮೇಲಿನ ಹತ್ರ ಮುಗಿಸ್ತಾ ಇದ್ದೀವಿ ನೋಡಿ. ಇದೇ ಪದ್ಮಾವತಿ ಅಮ್ಮವಾರಿ ದೇವಸ್ಥಾನ. ಇರೋದು ಮಾತ್ರ ವಿಡಿಯೋ ತಗೊಂಡಿದ್ದೆ. ಗೋವಿಂದರಾಜ ಸ್ವಾಮಿ ದೇವಸ್ಥಾನದ್ದು ತಗೊಂಡಿಲ್ಲ. ಹಾಗಾಗಿ ಅಲ್ಲಿದ್ದು ಫೋಟೋ ಹಾಕಿದ್ದೀನಿ ನೋಡಿ. ಇದು ಅಮ್ಮವಾರಿ ದೇವಸ್ಥಾನದಲ್ಲಿ ಅಖಂಡ ಪೂಜೆ ಮಾಡುವ ಸ್ಥಳ. ಇಲ್ಲೆಲ್ಲ ಅಖಂಡ ಪೂಜೆ ಮಾಡ್ತಾರೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.